ನನ್ನ ಹೆಸರು ಪೃಥ್ವಿ ಪ್ರಕಾಶ್ ಪಾಟೀಲ್. ನಾನು 4ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ನಾನು ಇಂದು ಕಾಗೆಗಳು ಮತ್ತು ಮರ ಎಂಬ ಕಥೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಒಂದಾನೊಂದು ಊರಿನಲ್ಲಿ ಒಂದು ವಿಶಾಲವಾದ ಮೈದಾನವಿತ್ತು. ಅಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಆ ಮರದ ಬುಡದಲ್ಲಿ ಪ್ರತಿದಿನ 10 ಜನ ಕಾಯುವ ಹುಡುಗರು ಆಟವಾಡಲು ಬರುತ್ತಿದ್ದರು. ಆಟದ ನೆಪದಲ್ಲಿ ಎಲೆಗಳನ್ನು ಕೀಳುತ್ತಿದ್ದರು, ಹೊಂಗೆಗಳನ್ನು ಮರೆಯುತ್ತಿದ್ದರು ಹಾಗೂ ತೊಗಟೆಗಳನ್ನು ಕೆತ್ತುತ್ತಿದ್ದರು. ಹೀಗೆ ಹಿಂಸೆಗೊಳಗಾದ ಮರಕ್ಕೆ ತನಗಾದ ಕಷ್ಟವನ್ನು ಕಂಡು ಹುಳು ಬಂದಿತು. ನನ್ನ ಜೊತೆಗೆ ಯಾರೂ ಬರುವುದಿಲ್ಲವೇ ಎಂದು ಗೋಳಾಡತೊಡಗಿತು. ಆಗ ಅದೇ ಮರದ ತುದಿಯಲ್ಲಿ ಗೂಡು ಕಟ್ಟಿದ್ದ ನೀಲ ಮತ್ತು ಬಾಲ ಎಂಬ 2 ಕಾಗೆಗಳಿಗೆ ಆ ಮರದ ಅಳಲು ಕೇಳಿಸಿತು. ತಕ್ಷಣ ಆ ಮರದ ಬಳಿ ಬಂದು, ಮಿತ್ರನೇ ಏಕೆ ಅಳುತ್ತಿರುವೆ? ನಿನಗೆ ಬಂದಿರೋ ಕಷ್ಟವೇನು? ನಾವು ಏನಾದರೂ ಸಹಾಯ ಮಾಡುವೆವು ಎಂದವು. ಇದಕ್ಕೆ ಖುಷಿಯಾದ ಮರವು,